ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. KCET 2024 ಅಪ್ಡೇಟ್ಗೆ ಸ್ವಾಗತ. ಇವಾಗ ಏನು ನೋಡಿ, ನಿಮ್ಗಾಳೆ ಗೊತ್ತಿರುವ ಹಾಗೆ ಸ್ಕಾಲರ್ಶಿಪ್ ಬಗ್ಗೆ ಜಾಸ್ತಿ ಜನ ಕೇಳ್ತಿದ್ರು. ಬ್ರದರ್, ಈಗಾಗಲೇ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದೆ ಅಂತ, ಅದು ನಿಜನಾ? ಆಗಿದ್ರೆ ನಾವು ಯಾವ ರೀತಿ ಅಪ್ಲೈ ಮಾಡೋದು ಅಂತಂದು ಕೇಳ್ತಿದ್ರಿ. ಸೊ ಈ ಒಂದು ವಿಚಾರ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾರೆಲ್ಲ KCET ಯಾವುದೇ ಒಂದು ಸ್ಟೂಡೆಂಟ್ಸ್ ಇನ್ನೂ ಕೂಡ ಅಡ್ಮಿಷನ್ ಮಾಡಿಸಿಲ್ಲ, ಆ ಎಲ್ಲ ಸ್ಟೂಡೆಂಟ್ಸು ಕೂಡ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ನೋಡ್ರಿ, ಸ್ಕಾಲರ್ಶಿಪ್ ಅನ್ನೋದು ಈಗಾಗಲೇ ಸ್ಟಾರ್ಟ್ ಆಗಿದೆ. ಬಟ್ ಯಾವುದಪ್ಪ ಅಂತಂದರೆ SSP ಅಲ್ಲ, NSP ಅನ್ನೋದು ಸ್ಟಾರ್ಟ್ ಆಗಿದೆ. NSP ಅನ್ನೋದು ನಿಮ್ಗಾಳೆ ಗೊತ್ತಿರುವಾಗ ಎಷ್ಟು ಬರುತ್ತಂದ್ರು ಆಗಲೇ ನಾನು ವಿಡಿಯೋ ಕೂಡ ಮಾಡಿದ್ದೆ. ಅಂತಂದರೆ ಸ್ಟಾರ್ಟಿಂಗ್ ನೀವು ಅಡ್ಮಿಷನ್ ಮಾಡಿದ ತಕ್ಷಣ ಕೆಲವೊಂದಿಷ್ಟು ಹುಡುಗರದ್ದು 4 ವರ್ಷಕ್ಕೆ ಕೋರ್ಸ್ ಇರ್ತದೆ, ಕೆಲವೊಂದಿಷ್ಟು ಹುಡುಗರದ್ದು 5 ವರ್ಷಕ್ಕೆ ಕೋರ್ಸ್ ಇರ್ತದೆ. ಇನ್ ಕೇಸ್ 5 ವರ್ಷದ ಕೋರ್ಸ್ ಇರುತ್ತೆ, ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ 3 ವರ್ಷ ಏನು ಮಾಡ್ತಾರೆ, 12,000 ಕೊಡ್ತಾರೆ. ಅದಾದ ನಂತರ ಏನು ಮಾಡ್ತಾರೆ, 2 ವರ್ಷ 20,000 ಅನ್ನೋದು ಕೊಡ್ತಾರೆ. ಅದಾದ 4 ವರ್ಷ ಇದ್ದವ್ರಿಗೆ ಏನಪ್ಪ ಅಂದರೆ ಸೇಮ್ ಅವ್ರಿಗೂ ಕೂಡ 3 ವರ್ಷ 12,000 ಕೊಡ್ತಾರೆ, 4ನೇ ವರ್ಷ 20,000 ಕೊಡ್ತಾರೆ ಅಂತಂದು ಸ್ಕಾಲರ್ಶಿಪ್ ಅನ್ನೋದು ಕರೆದಿದ್ದಾರೆ. ಬಟ್ ಇದು NSP ಒಂದಾಗಿರ್ತದೆ. ಈ ಒಂದು ತಿಳ್ಕೊಬೇಕು, NSP ಈಗಾಗಲೇ ನಾವು ಅಪ್ಲಿಕೇಶನ್ ಹಾಕೋಕೆ ಬರುತ್ತಾ ಅಂತಂದು ಖಂಡಿತ ನಿಮಗೆ ಈಗ ಹಾಕೋಕ್ಕೆ ಬರಲ್ಲ. ಯಾಕಂತಂದರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಂತಂದರೆ ಕೆಲವೊಂದಿಷ್ಟು ಕಾಲೇಜ್ ಡೀಟೇಲ್ಸ್ ಕೊಡಬೇಕಾಗ್ತದೆ. ಇಟ್ ಮೀನ್ಸ್ ಕಾಲೇಜ್ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಓಕೆ, ಯೂನಿವರ್ಸಿಟಿ ಕಡೆಯಿಂದ ಬರುವಂಥ ಒಂದು ರಿಜಿಸ್ಟ್ರೇಷನ್ ನಂಬರ್ ಬೇಕಾಗ್ತದೆ. ಆ್ಯಂಡ್ ಕಾಲೇಜ್ ಡೀಟೇಲ್ಸ್ ಎಲ್ಲನೂ ಕೂಡ ಕೊಡಬೇಕಾಗುತ್ತೆ. ಬಟ್ ಇದೆಲ್ಲ ಬೇಕಂತಂದರೆ ನೀವು ಅಡ್ಮಿಷನ್ ಆಗಬೇಕು. ಬಟ್ ಇದು ಲಾಸ್ಟ್ ಡೇಟ್ ಯಾವಾಗ ಐತಪ್ಪ ಅಂತಂದರೆ August 31ಗೆ ಲಾಸ್ಟ್ ಕೊಟ್ಟಿದ್ದಾರೆ. ಬಟ್ August 31 ಅಷ್ಟಕ್ಕೆ ನಿಮ್ಮದು ಅಡ್ಮಿಷನ್ ಆಗುತ್ತಾ ಅದನ್ನು ಕೂಡ ಮಾತಾಡೋದಂತಂದರೆ ಒಂದು ತಿಳ್ಕೊಬೇಕು, August 31 ಅನ್ನೋಷ್ಟಕ್ಕೆ ನಿಮ್ಮದು ಅಡ್ಮಿಷನ್ ಆಗಲಿಕ್ಕಿಲ್ಲ, ಸ್ವಲ್ಪ ಲೇಟ್ ಆಗ್ಬೋದು. ಇನ್ ಕೇಸ್ ಮತ್ತು ಮುಂದೆ ನಾವು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಕೇಳಿದ್ರೆ, ನಾನು ನಿಮ್ಗೆ ಒಂದು ಭರವಸೆ ಕೊಡ್ತೀನಿ. ಈಗಿರುವಂಥ ಅಪ್ಲಿಕೇಶನ್ ಈಗ ಲಾಸ್ಟ್ ಡೇಟ್ ಏನಿದೆಯೋ ಅದು ಮುಂದೆ ಖಂಡಿತ ಹಾಕ್ತಾರೆ. ಇದು NSP ಆಯಿತು. NSP ಎಲ್ಲರಿಗೂ ಬರುತ್ತೆ ಅಂತಂದು ಖಂಡಿತ ಇಲ್ಲ. ಅದು 80% ಮೇಲೆ ಇದ್ದವರು ಅಂತ ಇದ್ದಾರೆ. ಬಟ್ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. 80% ಮೇಲೆ ಇದ್ದವರು ಕೂಡ ಎಲ್ಲರಿಗೂ ಸಿಗುತ್ತಂತಲ್ಲ, ಒಂದು ನೆನ್ಪಿಡ್ಕೋಬೇಕು. ಅದು ಆಲ್ಮೋಸ್ಟ್ ಯಾರಿಗಪ್ಪ ಅಂತಂದರೆ ಈಗ ಮೈನಾರಿಟಿ ಅಂತ ಬರ್ತಿರ್ತಾರೋ ಸ್ಟೂಡೆಂಟ್ಸು, ಅವ್ರಿಗೆ ಜಾಸ್ತಿ ಬರ್ತದೆ. ಎಕ್ಸಾಂಪಲ್ ಯಾರೆಲ್ಲ ಮುಸ್ಲಿಮ್ಸ್ ಇರ್ತಾರೋ ಅವ್ರಿಗೆ ಜಾಸ್ತಿ ಬರ್ತದೆ. ರಿಮೈನಿಂಗ್ ಸ್ಟೂಡೆಂಟ್ಸ್ ಕೂಡ ಬರ್ತದೆ. ಬಟ್ ಒಂದು ಟೈಮ್ ಲಕ್ ಬೇಕಾಗುತ್ತದೆ. ಆ್ಯಂಡ್ ರಿಮೈನಿಂಗ್ ಏನಪ್ಪ ಅಂದರೆ SSP ಸ್ಕಾಲರ್ಶಿಪ್ಪು, ಕೆಲವೊಂದಿಷ್ಟು ಬೇರೆ ಬೇರೆನೂ ಬರ್ತಾವೆ. ಈವನ್ ಏನಪ್ಪ ಅಂತಂದರೆ ನನ್ನ ಬ್ರದರ್ಗೂ ಕೂಡ ಏನಪ್ಪ ಅಂತಂದರೆ ಇಲ್ಲಿ ಏನಾಗುತ್ತೆ ಅಂದರೆ ನನ್ನ ಬ್ರದರ್ಗೂ ಕೂಡ ಏನಾಗಿದೆ ಅಂತಂದರೆ 50,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನೋದು ಅಮೌಂಟ್ ಕ್ರಿಯೇಟ್ ಆಗಿದೆ. ಇದು ಜನರಲ್ ಕ್ಯಾಟಗರಿ ಇದ್ದರೂ ಕೂಡ ಬಂದೈತೆ. ಅದು ಕೆಲವೊಂದಿಷ್ಟು ಬೇರೆ ಸ್ಕಾಲರ್ಶಿಪ್ ಅನ್ನೋದು ಇರ್ತವೆ. ಅಂಥ ಒಂದು ಸ್ಟೂಡೆಂಟ್ಸ್ಗೆ ನೀವು ಇಂಜಿನಿಯರಿಂಗ್ ಆದರೂ ಮಾಡಿರಿ, BS ನರ್ಸಿಂಗ್, ಅಗ್ರಿಕಲ್ಚರ್, ವೆಟರ್ನರಿ ಯಾವುದೇ ಒಂದು ಮಾಡಿರಿ, ಸ್ಕಾಲರ್ಶಿಪ್ ಅನ್ನೋದು ಡಿಫ್ರೆಂಟ್ ಬರ್ತಾ ಇರ್ತವೆ. ಸ್ಕಾಲರ್ಶಿಪ್ಪು ಸರ್ಕಾರದಿಂದ ಬರದೇ ಇರ್ಬೋದು. ಕೆಲವೊಂದಿಷ್ಟು SSP ಅನ್ನೋದು ಸ್ಕಾಲರ್ಶಿಪ್ಪು ಹೌದು, ಇನ್ನೂ ಕೂಡ ಕೆಲವೊಂದಿಷ್ಟು ಬರ್ತಾ ಇಲ್ಲ, ಅವನು ಕೂಡ ಬರ್ತವೆ, ಒಂದಿನ ಬರ್ತವೆ. ಬಟ್ ವೇಟ್ ಮಾಡಬೇಕಾಗುತ್ತೆ. ಮುಂದೆ ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿರ್ಬೋದು. ಮುಂದೆ ಕೆಲವೊಂದಿಷ್ಟು ಬೇರೆ ಕೆಲವೊಂದಿಷ್ಟು ಕಂಪ್ನಿಗಳು, ಕೆಲವೊಂದಿಷ್ಟು ಮಾರ್ಕೆಟಿಂಗಲ್ಲಿ ಕೆಲವೊಂದಿಷ್ಟು ಒಬ್ಬ ವ್ಯಕ್ತಿಗಳು ಇನ್ನು ದಾನ ಮಾಡೋ ರೀತಿ ಮಾಡ್ತಾ ಇರ್ತಾರೆ ಅಂದರೆ ಸ್ಕಾಲರ್ಶಿಪ್ ಸ್ಟೂಡೆಂಟ್ಸ್ಗೆ ಕೊಡ್ತಾ ಇರ್ತಾರೆ. ಅಂಥವು ನಿಮಗೆ ಗೊತ್ತಿರಲ್ಲ. ಅಂಥ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೆ ನಿಮಗೂ ಕೆಲವೊಂದಿಷ್ಟು ಲಕ್ಕಿ ಮೇಲೆ ಕೆಲವೊಂದಿಷ್ಟು ಹುಡುಗರಿಗೆ ಸಿಕ್ಬಿಡ್ತದೆ. ಅಂದರೆ ಒಂದು 20 ಹಾಕಿದ್ರೆ ಅಂತಂದ್ರೆ 1 or 2 ಆದರೂ ಬಂದೇ ಬರ್ತಿರ್ತಾವೆ. ಸೊ ಹಂಗಾಗ್ಬಿಟ್ಟು ಅಂಥ ಸ್ಕಾಲರ್ಶಿಪ್ ನಿಮ್ಗೆ ಅಪ್ಡೇಟ್ ಬೇಕಂತಂದರೆ ಜಸ್ಟ್ ಫ್ರೀ ಅಪ್ಲಿಕೇಶನ್ ಹಾಕೋದಂತೂ ಫ್ರೀ ಇದ್ದೇ ಇರ್ತವೆ. ಓಕೆ, ದುಡ್ಡು ಏನು ಕೊಡೋದಿರಲ್ಲ. ಅಪ್ಲಿಕೇಶನ್ ಹಾಕೋದಪ್ಪ. ಇನ್ ಕೇಸ್ ನೀವು ಸೆಲೆಕ್ಟ್ ಆಯ್ತಂದ್ರೆ ಖಂಡಿತ ಬರ್ತದೆ, ನಾ ಭರವಸೆ ಕೊಡ್ತೀನಿ. ಯಾಕಂದರೆ ನಮ್ಮ ಬ್ರದರ್ಸ್ಗೆ ನಮ್ಮ ಫ್ರೆಂಡ್ಸು ಕೂಡ ಬಂದಿದೆ, ಹಂಗಾಗಿ ಹೇಳ್ತಿದ್ದೀನಿ. ಪ್ರೂಫ್ ಕೂಡ ತೋರಿಸ್ತೀನಿ ನಿಮಗೆ ಮುಂದೆ ಬೇಕಾದ್ರೆ ಸ್ಕಾಲರ್ಶಿಪ್ ಅಪ್ಡೇಟ್ ಮಾಡುವಾಗ. ಅದಕ್ಕೆ ಏನು ಹೇಳ್ತಿದ್ದೀನಿ ಅಂತಂದರೆ, ನಮ್ಮ ಚಾನಲ್ಗೆ ವಿಸಿಟ್ ಯಾರ್ಯಾರೆಲ್ಲ ಕೊಟ್ಟಿದ್ರು ಈ ಒಂದು ವಿಡಿಯೋಕ್ಕೆ ಎಲ್ಲರೂ ಕೂಡ ಒಂದು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಮುಂದೆ ಎಲ್ಲ ರೀತಿಯ ಸ್ಕಾಲರ್ಶಿಪ್ ಮತ್ತು ಹಾಸ್ಟೆಲ್ಸು ಮತ್ತು ಕೆಲವೊಂದಿಷ್ಟು ಸ್ಕೀಮ್ಸ್ ಕೂಡ ಬರ್ತವೆ. ಅವನ್ನೆಲ್ಲರೂ ಕೂಡ ನಮ್ಮ ಚಾನಲಲ್ಲಿ ಮುಂದೆ ತಿಳಿತದೆ. ಸದ್ಯಕ್ಕೆ ಇವಾಗಂತೂ ನೀವು ಯಾವುದೇ ಒಂದು ಸ್ಕಾಲರ್ಶಿಪ್ ಇದ್ದರೂ ಕೂಡ, ಓಕೆ, ಈವನ್ ಒಂದು 1,000 ರೂಪಾಯಿ 2,000 ರೂಪಾಯಿ ಸ್ಕಾಲರ್ಶಿಪ್ ಇದ್ದರೂ ಕೂಡ ಅವು ಯಾವನು ಕೂಡ ನೀವು ಅಪ್ಲೈ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಕಾಲೇಜ್ ಡೀಟೇಲ್ಸು, ಅಡ್ಮಿಷನ್ ರಿಜಿಸ್ಟ್ರೇಷನ್ ನಂಬರ್ ಎಲ್ಲನೂ ಕೂಡ ಬೇಕಾಗುತ್ತೆ. ಅದು ಬರಬೇಕಂದ್ರೆ ಇನ್ನೂ ಲೇಟ್ ಆಗುತ್ತೆ. ಇದಂತೂ ನೆನಪಿರಬೇಕು. ಓಕೆ, ಯಾಕಂದರೆ ಭಾಳ ಜನ ಕೇಳಿದ್ರಿ ಯಾವುದಾದ್ರೂ ಸೆಕೆಂಡ್ PUC ಮೇಲೆ ಈಗ ಅಪ್ಲಿಕೇಶನ್ ಹಾಕೋದಿದ್ರೆ ಹೇಳಿ ಬರ್ತಾರೆ ಅಂತಂದ್ರು. ಇವಾಗ ನೋಡಿರಿ, ಕಾಲೇಜ್ ಡೀಟೇಲ್ಸ್ ಬರೋವರೆಗೂ ಕೂಡ ಯಾರು ಕೂಡ ಹಾಕಕ್ಕೆ ಬರಲ್ಲ. ಮುಂದೆ ನಾನು ಖಂಡಿತ ತಿಳಿಸ್ತೀನಿ. ಹಂಗಾಗಿಬಿಟ್ಟು ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್, ಓಕೆ, ನಾವು ಎರಡು ಗ್ರೂಪ್ ಮಾಡಿದ್ದೀನಿ, ಇಂಜಿನಿಯರಿಂಗ್ ಆ್ಯಂಡ್ BS ನರ್ಸಿಂಗ್ ಅಂತಂದು. ಎರಡು ಕೂಡ ಜಾಯ್ನ್ ಆಗಿರಿ. BS ನರ್ಸಿಂಗ್ದವ್ರಿಗೂ ಕೂಡ ಜಾಯ್ನ್ ಆಗಿರಿ, ಆ್ಯಂಡ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಕೂಡ ಜಾಯ್ನ್ ಆಗಿರಿ. ನಿಮ್ಗೆ ಮುಂದೆ ಏನೇನೆಲ್ಲ ಬರ್ತಾವೆ ಎಲ್ಲನೂ ಕೂಡ ತಿಳಿಸುವಂಥ ಪ್ರಯತ್ನ ನಮ್ಮ ಚಾನಲಲ್ಲಿ ನಡೀತದೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಒಂದು ಹೇಳ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.